ಅಸಂಘಟಿತ ಕಾರ್ಮಿಕ ವರ್ಗಕ್ಕೆ ಒಳಪಡುವ ಪತ್ರಿಕಾ ವಿತರಕರಿಗೆ ಸರ್ಕಾರದಿಂದ ಸಾಮಾಜಿಕ ಭದ್ರತೆ ನೀಡುವ ಕೆಲಸ ಆಗಬೇಕೆಂದು ಕಾರ್ಮಿಕ ಮುಖಂಡ ನಾಪಂಡ ಮುತ್ತಪ್ಪ ಹೇಳಿದ್ದಾರೆ. ಕೊಡಗು ಪತ್ರಕರ್ತರ ಸಂಘ ಹಾಗೂ ಅಖಿಲ ಕರ್ನಾಟಕ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಆಶ್ರಯದಲ್ಲಿ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಪತ್ರಿಕಾ ವಿತರಕರ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. 2018ರಲ್ಲಿ ಸರ್ಕಾರ ಬಜೆಟ್ನಲ್ಲಿ ಪತ್ರಿಕಾ ವಿತರಕರಿಗೆ ಸುಮಾರು 10 ಕೋಟಿ ರೂಪಾಯಿ ಕ್ಷೇಮಾಭಿವೃದ್ಧಿಗೆ ಘೋಷಣೆ ಮಾಡಿತ್ತು. ಆದರೆ ಇದು ಇಲ್ಲಿಯವರೆಗೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆದ್ದರಿಂದ ಸರ್ಕಾರ ಆದಷ್ಟು ಕೂಡಲೇ ಅನುದಾನವನ್ನು ನೀಡಿ ಪತ್ರಿಕಾ ವಿತರಕರಿಗೆ ನೆರವಾಗಬೇಕೆಂದು ಒತ್ತಾಯಿಸಿ ತಾನು ಕಾರ್ಮಿಕ ಮುಖಂಡನಾಗಿ ಪತ್ರಿಕಾ ವಿತರಕರು ಎದುರಿಸುತ್ತಿರುವ ಸಂಕಷ್ಟಗಳ ಬಗ್ಗೆ ಸರ್ಕಾರದ ಗಮನಕ್ಕೆ ತರುವ ಕೆಲಸ ಮಾಡುವುದಾಗಿ ಹೇಳಿದರು. ಒಂದೇನು ಅಂತ ಹೇಳಿದ್ರೆ, ನಮ್ಮ ಅನಿಲ್ ಅವರು ಹೇಳಿದಾಗೇನೆ ಪತ್ರಿಕಾ ವಿತರಕರನ್ನು ಕೂಡ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರು ಅಂತೇಳಿ ಪರಿಗಣನೆಗೆ ತಗೊಂಡಿದ್ದರಿಂದ ಕೆಲವು ಸ್ಕೀಮ್ಗಳು ಅಲ್ಲಿ ಅನ್ವಯ ಆಗ್ತವೆ. ಆದರೆ ಇಲ್ಲಿ ಏನಾಗಿದೆ, ಒಂದು ಬಜೆಟಲ್ಲಿ ಹಣ ಇಟ್ಟಿದ್ದನ್ನ ಮತ್ತೆ ಇಂಪ್ಲಿಮೆಂಟ್ ಮಾಡೋದು ಅಥವಾ ಬಹುಶಃ ನಾನು ಅನ್ಕೊಳ್ತೀನಿ ಕೋವಿಡ್ ಕಾರಣಗಳನ್ನ ಮುಂದಿಟ್ಟು ಅದನ್ನ ಹಾಗೇನೆ ಉಳಿಸ್ಕೊಂಡ್ಬಿಟ್ರೇನೋ ಅಂತೇಳಿ ಅದನ್ನ ಗಮನಕ್ಕೆ ತರುವಂಥ ಸರ್ಕಾರದ ಗಮನಕ್ಕೆ ತಂದು ಅದನ್ನ ಅನುಷ್ಠಾನಕ್ಕೆ ತಂದು ಅದನ್ನ ಬಿಡುಗಡೆ ಮಾಡಿ ಅದನ್ನ ಯಾಕೆ ಖರ್ಚು ಮಾಡಬೇಕು, ಯಾರು ಮಾಡಬೇಕು, ಎಲ್ಲಿ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ಗೈಡ್ಲೈನ್ಸ್ ಮಾಡಿ ಅಂತೇಳಿ ಒತ್ತಾಯ ಮಾಡುವಂಥ ಕೆಲಸನ ಮಾಡಬೇಕು. ಅದು ನೀವು ಇಲ್ಲಿ ಪ್ರಸ್ತಾಪ ಮಾಡಿ ಬಹಳ ಒಳ್ಳೆಯ ಒಂದು ವಿಷಯ. ಅದನ್ನ ನಾವು ಒಬ್ಬ ಕಾರ್ಮಿಕ ಮುಖಂಡಾಗಿ, ಕಾರ್ಮಿಕ ಕಾರ್ಯಕರ್ತನಾಗಿ ಅದನ್ನ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಪತ್ರಿಕಾ ವಿತರಕರು ನಾವು ನೋಡ್ತಾ ಇರ್ತೀವಿ ಒಂಥರ ನಿಶಾಚರಿಗಳ ತರ ಕೆಲಸ ಮಾಡೋದು. ಯಾಕೆಂದ್ರೆ ಬೆಳಿಗ್ಗೆ ಅನಿಲ್ ಎಚ್ಕೆ ಅವರು ಹೇಳಿದಾಗೇನೆ ಬೆಳಿಗ್ಗೆ ಇದ್ದಾಗ ಅವ್ರು ಯಾರು ಪತ್ರಿಕೆ ಹಾಕಿದ್ರು ಅಂತ ನಮಗೆ ಗೊತ್ತೇ ಇರೋದು. ನಮ್ಮಲ್ಲಿ ಸ್ವಲ್ಪ ಕೊಡಗಲ್ಲಿ ಕೆಲವು ಪಟ್ಟಣಗಳು ಬಿಟ್ಟರೆ ಬಾಕಿ ಇರೋದು ಸ್ವಲ್ಪ ನಿಧಾನವಾಗಿ ಪತ್ರಿಕೆ ಬರುತ್ತೆ. ಯಾಕೆಂದ್ರೆ ಬಸ್ಗಳು ತಲುಪಲ್ಲ, ಆನೆ ಗಲಾಟೆ, ಅದನ್ನೆಲ್ಲ ಮಳೆಗಾಲದಲ್ಲಂತೂ ಬಹಳ ದೊಡ್ಡ ಚಾಲೆಂಜನ್ನು ಎದುರಿಸಿ ಪತ್ರಿಕೆಯನ್ನು ತಲುಪಿಸುವಂಥ ಕೆಲಸವನ್ನು ಮಾಡಬೇಕು. ನಾನು ಬೆಂಗಳೂರಲ್ಲಿ ನೋಡ್ತಾ ಇದ್ದೆ, ನಾನು 4 ಗಂಟೆಗೆ ಎದ್ದು ವಾಕಿಂಗ್ ಹೋಗುವಾಗ 5 ಕಾಲಿಗೆಲ್ಲ ಪತ್ರಿಕೆಗಳು ಎಲ್ಲರ ಮನೆ ಹತ್ರ ಇರ್ತವೆ. ಸಾವಿರಾರು ಜನ. ಒಂದು ಅಲ್ಲಿ ರಾಜರಾಜೇಶ್ವರಿ ನಿಮ್ಸಂಬ ದೇವಸ್ಥಾನದ ಹತ್ರ ಒಂದು ಸರ್ಕಲ್ ಇದೆ, ಅದು ಕಮ್ಮಿ ಅಂದ್ರೆ ಒಂದು 300-305 ಜನ ಪತ್ರಿಕೆ ವಿಂಗಡಣೆ ಮಾಡ್ಕೊಂಡು ಕೂತಿರ್ತಾರೆ. ಬೇರೆ ಬೇರೆ ತರದ ಪತ್ರಿಕೆಯನ್ನ ಈಗ ಸಿಟಿಲಿ ಪತ್ರಿಕೆ ವಿತರಣೆ ಮಾಡೋ ಬೇರೆ ಸ್ಟೈಲೇ ಇರ್ತದೆ. ನಮ್ಮಲ್ಲಿ ಈಗ ನಮ್ಮ ವಸಂತ ಅಂತವರು ಅಥವಾ ಅಂಗಡಿಗಳನ್ನ ಇಟ್ಟುಕೊಂಡು ಪತ್ರಿಕೆಯನ್ನ ಅಲ್ಲಿ ಬಂದು ಕಲೆಕ್ಟ್ ಮಾಡುವಂತ ಬಹಳಷ್ಟು ಜನಗಳು ಇರ್ತಾರೆ, ಮನೆಗೆ ತಲುಪಲಿಲ್ಲ ಅಂತ ಹೇಳಿದ್ರು. ಶಕ್ತಿ ಪತ್ರಿಕೆಯ ಸಂಪಾದಕ ಜಿ ಚಿದ್ವಿಲಾಸ್ ಮಾತನಾಡಿ, ಪತ್ರಿಕಾ ವಿತರಕರು ತೀವ್ರ ಮಳೆಗಾಲದಲ್ಲಿ ಕೂಡ ಪತ್ರಿಕೆಯನ್ನ ವಿತರಣೆ ಮಾಡುವ ಮೂಲಕ ತಮ್ಮ ಕೆಲಸವನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಪತ್ರಿಕಾ ವಿತರಕರು ಪತ್ರಿಕೆಗಳ ಆಧಾರ ಸ್ತಂಭ ಎಂದು ಹೇಳಿದರು. ಅವರ ತಂದೆ ನಾವು ಹುಟ್ಟಿದ್ದಾಗ ಶೂಟಿಕೊಪ್ಪದಲ್ಲಿ ಪತ್ರಿಕಾ ವಿತರಣೆಯನ್ನು ಮಾಡ್ತಾ ನಮ್ಮನ್ನ ಹೊಡೆಯೋದು ಮಾಡಿ ಅಂತ ಪ್ರೀತಿಯಲ್ಲಿದ್ದವರು. ಮಡಿಕೇರಿಯ ಅನಾರೋಗ್ಯದಿಂದ ನಮ್ಮಿಂದ ದೂರ ಆಗೋ ಸಂದರ್ಭದಲ್ಲಿ ನಾವೆಲ್ಲ ಜೊತೆಯಲ್ಲಿದ್ವಿ. ಪತ್ರಿಕಾ ವಿತರಣೆ ಅಲ್ಲಿಗೆ ನಿಂತು ಹೋಗುತ್ತೆ ಅವರ ಇದರಲ್ಲಿ ಅಂತ ಹೇಳಿದ್ರೆ, ಇಲ್ಲ ಅದನ್ನು ಮುಂದುವರಿಸುವಂತ ಜವಾಬ್ದಾರಿ ನಾನು ತಗೊಳ್ತೀನಿ ಅಂತ ಹೇಳಿ ಇವತ್ತು 55 ವರ್ಷಗಳ ಕಾಲ ಶಕ್ತಿಯ 57ನೇ 1957ರಲ್ಲಿ ಆರಂಭ ಆದಂಥ ದಿನಗಳಲ್ಲಿ ಪತ್ರಿಕೆಯನ್ನ ಬೆಳೆಸಿ ಅಭಿವೃದ್ಧಿ ಮಾಡಲು ಭಾಗವಹಿಸಿರುವಂತಹ ಹೊಸತಂತ ಎಲ್ಲ ಹಿರಿಯ ಚೇತನಗಳನ್ನ ಈ ಸಂದರ್ಭದಲ್ಲಿ ನಾನು ಅತ್ಯಂತ ಗೌರವದಿಂದ ಸ್ಮರಿಸಿಕೊಳ್ತಾ ಇದ್ದೇನೆ. ಸತೀಶ್ ಅವರು ವಿಶೇಷವಾಗಿ ಅವರ ಒಂದು ಸೇವೆಯನ್ನ, ಆ ಕ್ಷೇತ್ರದಲ್ಲಿರುವಂತಹ ಆಸಕ್ತಿಯನ್ನ, ಆ ಕ್ಷೇತ್ರದಲ್ಲಿ ಅವರು ಪಡೆದಿರುವಂತಹ ಒಂದು ವರ್ಚಸ್ಸನ್ನ ಸ್ಮರಿಸಲೇಬೇಕು. ಹಲವಷ್ಟು ಕಾಲ ಹುಡುಗರನ್ನ ಇಟ್ಕೊಂಡು ಏಜೆನ್ಸಿ ನಡೆಸುತ್ತಿದ್ದಂತ ಸತೀಶ್ ಅವರು ದಿಢೀರಾಗಿ ಆ ಕ್ಷೇತ್ರಕ್ಕೆ ವಿದಾಯ ಹೇಳಿದ್ದು ಏನೋ ಒಂದು ಅನಿವಾರ್ಯ ಕಾರಣಗಳಿಂದ. ಸ್ವಲ್ಪ ದಿನ ಆಯ್ತು, ಚಡಪಡಿಸಿತು ಕಾಣುತ್ತೆ. ಎಲ್ಲ ಪತ್ರಿಕೆಗಳು ಅವರ ಕೈಯಿಂದ ಹೋಗ್ಬಿಟ್ಟಿತ್ತು. ಆ ಕಾಲದಲ್ಲಿ ಸುಮಾರು 9,000 ಪತ್ರಿಕೆ ಇತ್ತು ಅವರಿಗೆ. ಶಕ್ತಿಯ 3,500 ಇತ್ತು ಅಂತ. ಅದನ್ನು ನಿಲ್ಲಿಸ್ಬಿಟ್ಟಿದ್ರು. ಚಡಪಡಿಕೆ ಆಯ್ತು ಕಾಣುತ್ತೆ. ವಾಪಸ್ಸು ಹೇಗೆ ತಗೊಳ್ಳೋದು? ನನ್ನ ಕಚೇರಿಯಲ್ಲೇ ಸಭೆ ಮಾಡಿದ್ವಿ. ಸ್ವಲ್ಪ ತಾಳ್ಮೆ ಬದುಕಿನಲ್ಲಿ ಅತ್ಯಂತ ಅವಶ್ಯಕವಾಗಿರುವಂತಹ ಒಂದು ಗುಣ. ಸ್ವಲ್ಪ ತಾಳ್ಮೆಯಿಂದ ಕಾಯಿ ಹಾಗೆ ಆಗುತ್ತೆ ಅಂತ. ಅಲ್ಲಿಂದ 100 ಪತ್ರಿಕೆ, 200 ಪತ್ರಿಕೆ,
ಇವತ್ತು ಸುಮಾರು 20 ಹುಡುಗರನ್ನು ಇಟ್ಟುಕೊಂಡು ಮತ್ತೆ ಕೊಡಗಿನಲ್ಲಿ ಸುಮಾರು 9,000 ಅಥವಾ 8ರಿಂದ 9,000 ಪತ್ರಿಕೆಗಳ ವಿತರಣೆಯ ಜವಾಬ್ದಾರಿಯನ್ನು ತೆಗೆದುಕೊಳ್ಳುವಂತಹ ಹೆಗ್ಗಳಿಕೆಯ ಒಂದು ಹೆಮ್ಮೆಯ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಎಸ್.ಎ. ಮುರಳೀಧರ್ ಮಾತನಾಡಿ, ಅಖಿಲ ಕರ್ನಾಟಕ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಕೊಡಗು ಘಟಕದೊಂದಿಗೆ ಕೊಡಗು ಪತ್ರಕರ್ತರ ಸಂಘ ಕೈಜೋಡಿಸಿಕೊಂಡು ಇದೀಗ 3ನೇ ವರ್ಷದ ಪತ್ರಿಕಾ ವಿತರಕರ ದಿನವನ್ನು ಆಚರಿಸ್ತಾ ಇದ್ದೇವೆ ಎಂದರು. ಆಚರಿಸಿದ್ದೀವಿ, ಅರ್ಥಪೂರ್ಣವಾಗಿ ಆಚರಿಸಿದ ನಾನು ಭಾವಿಸ್ಕೊಳ್ತೀನಿ. ಈ ವಿತರಕರು ಎಲ್ಲ ನಾಪಣ್ಣ ಮುತ್ತಪ್ಪನವರು ಮತ್ತು ಒಳ್ಳೆ ಅತ್ಯುತ್ತಮವಾದ ಒಂದು ಭಾಷಣ ಮಾಡಿದ್ದಾರೆ. ಶಕ್ತಿ ಸಂಪಾದಕರು ಕೂಡ ಬಹಳ ಅರ್ಥಪೂರ್ಣವಾಗಿ ಮಾತನಾಡಿ 1.5 ಲಕ್ಷದಷ್ಟು ಹಣವನ್ನು ಅವರ ಕ್ಷೇಮಾಭಿವೃದ್ಧಿ ಸಂಘದ ನೀತಿಗೆ ಸಮರ್ಪಣೆ ಮಾಡಿದ್ದಾರೆ. ಅದಕ್ಕೆ ನಿಜವಾಗಲೂ ಒಂದು ಬಹಳ ಸಂತೋಷ ತಂದ ದಿನ ಅಂತ ನಾನು ಭಾವಿಸ್ತೀನಿ. ಯಾಕೆಂದರೆ ಆ ವಿತರಕರ ಏನು ಕಷ್ಟ ಕಾರ್ಪಣ್ಯಗಳೇನು ಅಂತಂದರೆ, ನಾನು ವಿತರಕನಾಗಿ ಕೆಲಸ ಮಾಡಿ ಪತ್ರಕರ್ತನಾದ ದಿನಗಳು ನಾನು 96-97 ಮಡಿಕೇರಿ ಕನ್ನಡಪ್ರಭ ಇಂಡಿಯನ್ ಎಕ್ಸ್ಪ್ರೆಸ್ ಏಜೆಂಟ್ ಆಗಿ ಕೆಲಸ ಮಾಡ್ತಿದ್ದ ಸಂದರ್ಭ ಸುರೇಶ್ ಅಣ್ಣ ಹೋದ್ರು ಇದ್ದಾರೆ, ಸುರೇಶ್ ಅಣ್ಣ ಇದ್ದಾರೆ, ಆರ್ಮಿಯವರು ಜೈ ಜವಾನ್ ಅಚ್ಚಯ್ಯನ ಇದ್ದಾರೆ. ಸುರೇಶ್ ಅಣ್ಣನಿಗೆ ನನ್ನ ನೆನಪಾಯಿತು. 96ರ ನಂತರ ಅವರು ನನ್ನ ಸರಿಯಾಗಿ ಕಂಡಿಲ್ಲ. ಇವತ್ತು ಅವ್ರನ್ನ ನೋಡೋಕ್ಕೆ ಖುಷಿ ಆಗ್ತದೆ. ಯಾಕಂದ್ರೆ ನಾನು ಮುಗಿಸ್ಕೊಂಡು ನಾನು 1ನೇ ಶಾಲೆಗೆ ಮ್ಯಾಥಮೆಟಿಕ್ಸ್ ಪಾಠ ಮಾಡಕ್ಕೆ ಹೋಗಬೇಕಾಗಿತ್ತು. ಆ ದಿನಗಳಲ್ಲಿ ಪತ್ರಿಕೆ ಎಲ್ಲಿವರೆಗೆ ಒಂದು ಶಕ್ತಿ ಪತ್ರಿಕೆ ಮಾತ್ರ ಬೇಗ ಮನೆ ತಲುಪಿದ ಒಂದೇ ಒಂದು ಪತ್ರಿಕೆ ಕೊಡಗಲಿದ್ದು ಶಕ್ತಿ ಮಾತ್ರ. ಅದರ ನಂತರ ರಾಜ್ಯ ಮಟ್ಟದ ಪತ್ರಿಕೆಗಳೆಲ್ಲ 9-10 ಗಂಟೆ, ಒಂದು ಸಲ ಕನ್ನಡ 10 ಗಂಟೆ ಬಂದರೆ ನಾನು ಸಹ ಮಾಡ್ತಾ ಇಲ್ಲ ಶಾಲೆಗೆ. ಪತ್ರಿಕಾ ವಿತರಕರ ದಿನಾಚರಣೆ ಅಂಗವಾಗಿ ಜಿಲ್ಲೆಯ ನಾನಾ ಭಾಗದ ಹಿರಿಯ ಪತ್ರಿಕಾ ವಿತರಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಡಿಕೇರಿಯ ಕೆಪಿ ಚಂದ್ರಶೇಖರ್, ಎಂಎನ್ ಸುರೇಶ್ ಕುಮಾರ್, ಎಂಕೆ ವಿಜಯ್ ಮೂರ್ನಾಡು, ಎಂಎ ವಸಂತ್ ಸುಡ್ಡಿಕೊಪ್ಪ, ದೀಪಕ್ ದಾಸ್ ವಿರಾಜಪೇಟೆ, ಮಡಿಕೇರಿಯ ಎಂಕೆ ಅಚ್ಚಯ್ಯ, ಕೆಎನ್ ಶಿವಪ್ರಸಾದ್, ಕುಶಾಲನಗರದ ವಿಪಿ ಪ್ರಕಾಶ್ ಹಾಗೂ ಸೋಮವಾರಪೇಟೆಯ ಶಿವಕುಮಾರ್ ಅವರನ್ನು ಸನ್ಮಾನಿಸಲಾಯಿತು. ಅಖಿಲ ಕರ್ನಾಟಕ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕ ಟಿಜಿ ಸತೀಶ್, ಕೊಡಗು ಪತ್ರಕರ್ತರ ಸಂಘದ ಪ್ರಧಾನ ಕಾರ್ಯದರ್ಶಿ ಉಜ್ವಲ್ ರಂಜಿತ್, ಪತ್ರಕರ್ತರ ಸಂಘದ ಉಪಾಧ್ಯಕ್ಷ ಜಿವಿ ರವಿಕುಮಾರ್, ಗೌರವ ಸಲಹೆಗಾರ ಅನಿಲ್ ಹೆಚಟಿ, ಹಿರಿಯ ಪತ್ರಕರ್ತ ಕೆ ತಿಮ್ಮಪ್ಪ ಈ ಸಂದರ್ಭ ಹಾಜರಿದ್ದರು. ಕೇವಲ ದೈನಂದಿನ ವೃತ್ತಿ ಮಾತ್ರ ಅಲ್ಲ, ಇದು ಇವರಿಗೆ ವಾಪಸ್ಸು. ಪ್ರತಿದಿನ ಸೂರ್ಯ ಉದಯಿಸುವ ಮುನ್ನವೇ ಸುಮಾರು 5 ಗಂಟೆಗೆಲ್ಲ ಬಂದು ಆಯಾ ದಿನದ ಪತ್ರಿಕೆಗಳನ್ನು ತಮ್ಮ ವ್ಯಾಪ್ತಿಯ ಮನೆಗಳಿಗೆ ತಲುಪಿಸುವಂತಹ ಕೈಕರ್ಯವನ್ನು ತಪಸ್ಸಿನ ರೀತಿಯಲ್ಲಿ ಮಾಡ್ತಿರುವಂತಹ ಎಲ್ಲ ಪತ್ರಿಕಾ ವಿತರಕರನ್ನ ನೆನಪಿಸಿಕೊಳ್ಳುವಂತಹ ಗೌರವಿಸುವಂತಹ ದಿನ ಇವತ್ತು. 1987ರಲ್ಲಿ ಮೊದಲ ಬಾರಿಗೆ ಕರ್ನಾಟಕದ ಹುಬ್ಬಳ್ಳಿಯಲ್ಲಿ ಪತ್ರಿಕಾ ವಿತರಕರ ಸಂಘ ಆರಂಭವಾಯಿತು. ಈವರೆಗೆ ಸುಮಾರು 42,000 ಸದಸ್ಯರು ಈ ಸಂಘದಲ್ಲಿದ್ದಾರೆ. ದೇಶದಲ್ಲಿ ಒಟ್ಟು 5.5 ಲಕ್ಷ ಪತ್ರಿಕಾ ವಿತರಕರು ಪ್ರತಿದಿನ ತಮ್ಮ ಕೈಕರ್ಯವನ್ನು ಮಾಡ್ತಾ ಬಂದಿದ್ದಾರೆ. ಸೂರ್ಯ ಉದಯಿಸುವ ಮುನ್ನವೇ ಒಂದು ರೀತಿಯಲ್ಲಿ ಪತ್ರಿಕಾ ವಿತರಕರು ಸೇನಾನಿಗಳಂತೆ ಪ್ರತಿನಿತ್ಯ ಕಾಫಿಗೂ ಮುಂಚೆ ಪತ್ರಿಕೆಗಳನ್ನ ಮನೆಗೆ ತಲುಪಿಸಿ, ಒಬ್ಬ ವ್ಯಕ್ತಿ ಬೆಳಗ್ಗೆದ್ದು ತನ್ನ ಮನೆಯ ಮುಂದೆ ಬಂದಾಗ ನಳನಳಿಸುವಂತಹ ಪತ್ರಿಕೆಯನ್ನ ಆ ಮನೆಯ ಬಾಗಿಲಿನಲ್ಲಿ ಇಟ್ಟು ಹೋಗಿರ್ತಾರೆ. ಪತ್ರಿಕೆ ಎಲ್ಲರಿಗೂ ಗೊತ್ತಿರುತ್ತೆ, ಆದರೆ ಪತ್ರಿಕೆ ಹಾಕಿದವರ ಪರಿಚಯ ಹೆಚ್ಚಿನವರಿಗೆ ಇರುವುದಿಲ್ಲ. ಅಂತ ಅನೇಕ ಕಾರಣದ ಕೈಗಳನ್ನು ನೆನಪಿಸಿಕೊಂಡು ಅವರನ್ನು ಗೌರವಿಸುವಂತಹ ದಿನವನ್ನಾಗಿ ಪ್ರತಿ ವರ್ಷ ಸೆಪ್ಟೆಂಬರ್ 4ರನ್ನ ಪತ್ರಿಕಾ ವಿತರಕರ ದಿನಾಚರಣೆಯನ್ನಾಗಿ ನಾವು ಆಚರಿಸಿದ್ದೇವೆ. ನಮ್ಮ ಕೊಡಗು ಪತ್ರಕರ್ತರ ಸಂಘ ಕೂಡ ಕಳೆದ 3 ವರ್ಷಗಳಿಂದ ಈ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸುತ್ತಾ ಬಂದಿದೆ. ಇವತ್ತು ಕೂಡ ನಾವೆಲ್ಲ ಈ ದಿನಾಚರಣೆಗಾಗಿ ಸೇರಿದ್ದೇವೆ. ದಿನಾಚರಣೆಯನ್ನ ಉದ್ಘಾಟಿಸಬೇಕು ಅಂತ ಹೇಳಿ ಶ್ರೀಯುತ ನಾಪಣ್ಣ ಮುತ್ತಪ್ಪ, ಉದ್ಯಮಿಗಳು ಹಾಗೂ ಪತ್ರಕರ್ತರ ಸಂಘದ ಹಿತೈಷಿಗಳು ನಮ್ಮ ಜೊತೆ ಸದಾ ನಾನಿದ್ದೇನೆ ಅಂತ ಹೇಳಿ ದೇವೇಗೌಡರು ಮತ್ತು ಅಖಿಲ ಕರ್ನಾಟಕ ಪತ್ರಿಕಾ ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಆಯೋಜಿಸಲಾಗಿರುವ ಪತ್ರಿಕಾ ವಿತರಕರ ದಿನಾಚರಣೆಯ ಈ ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿ ನಾವಿದ್ದೀವಿ. ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ಸಮಾಜ ಸೇವಕರು, ಉದ್ಯಮಿಗಳು, ಅದಕ್ಕೂ ಹೆಚ್ಚಾಗಿ ಕಾರ್ಮಿಕರ ಧ್ವನಿ ಅಂತ ಹೇಳ್ಬೋದು ನಾಪಣ್ಣ ಮುತ್ತಪ್ಪನವರು. ಅವರು
ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಸಾಕಷ್ಟು ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ವಿತರಕರ ಕ್ಷೇಮಾಭಿವೃದ್ಧಿ ಸಂಘದ ಪದಾಧಿಕಾರಿಗಳು ಕಳೆದ ಸಲ ಅವರ ಈ ಬೇಡಿಕೆಯನ್ನು ಇಟ್ಟಿದ್ರು. ಆವಾಗ ಇದ್ದ ಶಾಸಕರು ಕೂಡ ಭರವಸೆ ಕೊಟ್ಟಿದ್ರು, ನಾವು ಸರ್ಕಾರದ ಮಟ್ಟದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿ. ಆದರೆ ಸಂಘದ ಕಡೆಯಿಂದ ಫಾಲೋಅಪ್ ಆಗಿದೆಯೋ ಅನ್ನೋದು ನಮಗೂ ಗೊತ್ತಾಗಿಲ್ಲ. ಆದರೆ ಈ ಸಲ ಅದನ್ನು ಮುಂದುವರಿಸುವಂಥ ಕೆಲಸವನ್ನು ಸಂಘದ ಪದಾಧಿಕಾರಿಗಳು ಮಾಡಬೇಕು ಅಂತ ಕೇಳಿಕೊಳ್ತಾ, ಹಾಗೆಯೇ ಕಾರ್ಯಕ್ರಮ ಉದ್ಘಾಟಿಸಿದ ನಾಪಣ್ಣ ಮುತ್ತಪ್ಪನವರಿಗೆ ನಮ್ಮ ನಿಮ್ಮೆಲ್ಲರ